ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಈ ಶ್ರಾವಣ ಮಾಸದಲ್ಲಿ ಪಂಚಮಿಯ ಮರುದಿನ ಷಷ್ಠಿ ಪೂಜೆ ಮಾಡುತ್ತಾರೆ. ಇದು ಮಕ್ಕಳನ್ನು ಬೇಡುವ ವ್ರತ. ಈ ವ್ರತವನ್ನು ಮದುವೆಯಾದ ಹೆಣ್ಣು ಮಕ್ಕಳು 5 ವರ್ಷ ಈ ಶ್ರಾವಣ ಮಾಸದಲ್ಲಿ ಬರುವ ಷಷ್ಠಿಯಂದು 2 ಮಣ್ಣಿನ ಗೊಂಬೆಗಳನ್ನು, ಅಂದರೆ ಅಜ್ಜ ಹಾಗೂ ಮೊಮ್ಮಗನ ಮೂರ್ತಿಗಳನ್ನು, ಕೆಲವರು ತಾಯಿ ಮಗನ ಮೂರ್ತಿಗಳನ್ನು ಕೂಡ ಮಾಡುತ್ತಾರೆ. ಈ ಮೂರ್ತಿಗಳನ್ನು ಮಾಡಿ ರಂಗೋಲೆ ಹಾಕಿ ಮಣೆ ಇಟ್ಟು, ಮಣೆಯ ಮೇಲೆ ಈ 2 ಮೂರ್ತಿಗಳನ್ನು ಇಟ್ಟು ಎಣ್ಣೆಯ ದೀಪಗಳನ್ನು ಹಚ್ಚಿಸಿ ಪೂಜಿಸಿ ಅನ್ನ, ಪಾಯಸ ಮತ್ತು ಕರ್ಚಿಕಾಯಿ ಅಂತ ಹೇಳ್ತಾರೆ, ಗಿಲ್ಗಂಚಿ ಅಂತ ಹೇಳ್ತಾರೆ, ಮೊಸರನ್ನ, ಉಪ್ಪಿನಕಾಯಿ ಇದೆಲ್ಲವನ್ನೂ ನೈವೇದ್ಯ ಮಾಡಿ ನಂತರ 2 ನೀರಾಜನ ಆರತಿಯನ್ನು ಬೆಳಗಬೇಕು. ನಂತರ ಆ ಮಾಡಿರುವಂಥ ಪಾಯಸ, ಗಿಲಗಂಚಿ ಮತ್ತು ಮೊಸರನ್ನ, ಉಪ್ಪಿನಕಾಯಿಗಳನ್ನು 5 ಮನೆಗಳಿಗೆ ಸಾಧ್ಯವಾದರೆ ಅವರ ಮನೆಗಳಿಗೆ ಹೋಗಿ ಕೊಡಬೇಕು. ಇದಕ್ಕೆ ಬೀರಿಸುವುದು ಅಂತ ಹೇಳ್ತಾರೆ. ಅಂದರೆ ಮನೆಗಳಿಗೆ ಹೋಗಿ 2 ಗಿಲಗಂಚಿ, 1 ಬಟ್ಟಲು ಪಾಯಸ, 1 ಬಟ್ಟಲು ಮೊಸರನ್ನು, ಸ್ವಲ್ಪ ಉಪ್ಪಿನಕಾಯಿ ಅವರ ಮನೆಯಲ್ಲಿ ಇಟ್ಟು ಬರಬೇಕು. ಇದಕ್ಕೆ ಬೀರಿಸುವುದು ಅಂತ ಹೇಳ್ತಾರೆ. ಪರಿಚಯದವರ ಮನೆಗೆ ಹೋಗಬಹುದು. ಸಂತಾನ ಸಂಪತ್ತಿಗೆ ಈ ವ್ರತವನ್ನು 5 ವರ್ಷ ಮದುವೆಯಾದ ಹೆಣ್ಣು ಮಕ್ಕಳಿಂದ ಮಾಡಿಸುತ್ತಾರೆ. ಯಾವುದೇ ಪೂಜೆ ಪುನಸ್ಕಾರ ವ್ರತಗಳನ್ನು ನಮ್ಮ ಹಿರಿಯರು ಒಂದೊಂದು ಒಳ್ಳೆಯ ಉದ್ದೇಶದಿಂದ ಮಾಡಿಸ್ತಾ ಬಂದಿದ್ದಾರೆ. ಇದು ನಮ್ಮ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯ. ಈ ಬೀರಿಸಿರುವಂಥ ಪದಾರ್ಥಗಳು ಚಿಕ್ಕ ಮಕ್ಕಳಿಗೆ ಬಹಳ ಪ್ರೀತಿಯಾಗುವಂಥ ಪದಾರ್ಥಗಳು. ಶ್ರೀಕೃಷ್ಣನ ರೂಪದ ಈ ಮಕ್ಕಳು ಈ ಪದಾರ್ಥಗಳನ್ನು ಸಂಭ್ರಮದಿಂದ ತಿಂದಾಗ ದೇವರು ಕೂಡ ಸಂಪ್ರೀತನಾಗುತ್ತಾನೆ. ಸಿರಿಯಾಳ ಶೆಟ್ಟಿಯ ಕಥೆ ಕೇಳಿ. ಒಂದು ಪಟ್ಟಣದಲ್ಲಿ ಸಿರಿಯಾಳ ಶೆಟ್ಟಿ ತನ್ನ ಹೆಂಡತಿ, ಮಗ, ಸೊಸೆ, ಮೊಮ್ಮಗನ ಸಂಗಡ ಆನಂದದಿಂದ ಇರುತ್ತಿದ್ದನು. ಸೊಸೆ ತನ್ನ ಅತ್ತೆ ಮಾವನ ಸೇವೆ ಹಾಗೂ ಗಂಡನ ಸೇವೆಯನ್ನು ಅತಿ ಭಕ್ತಿಯಿಂದ ಸಂತೋಷದಿಂದ ಮಾಡ್ತಾ ಪತಿವ್ರತೆ ಎನಿಸಿಕೊಂಡಿದ್ದಳು. 1 ಮಗನ ತಾಯಿ ಕೂಡ ಆಗಿದ್ದಳು. ಹೀಗೆ ಇರುವಾಗ ಶೆಟ್ಟಿ ಒಂದು ಕೆರೆಯನ್ನು ಕಟ್ಟಿಸುತ್ತಾನೆ. ಕೆರೆ ನೋಡಿ ತುಂಬ ಸಂತೋಷ ಪಡುತ್ತಾನೆ. ಅದರಲ್ಲಿ ಒಂದು ಕ್ಷಣ ಕೂಡ ನೀರು ಇರಲಾರದೇ ಹೋಗುತ್ತಿತ್ತು. ಅವನಿಗೆ ಬಹಳ ಚಿಂತೆ ಆಗುತ್ತದೆ. ಇದಕ್ಕೆ ಏನು ಉಪಾಯ, ಏನು ಪರಿಹಾರ ಅಂತ ಚಿಂತೆ ಮಾಡ್ತಾ ಮಂಚದ ಮೇಲೆ ಮಲಗಿದ್ದಾನೆ. ಆಗ ಅವನಿಗೆ ನಿದ್ದೆಯಲ್ಲಿ, ಕನಸಿನಲ್ಲಿ ಗಂಗಾಮಾತೆಯು ಬಂದು, ನಿನ್ನ ಬಂಗಾರದಂತೆ ಹೊಳೆಯುವ ಮೊಮ್ಮಗನನ್ನು ನನಗೆ ಕೊಡು, ನಾನು ಬರುತ್ತೇನೆ, ಈ ಕ್ಷಣವೇ ಬರುತ್ತೇನೆ ಎಂದು ಹೇಳುತ್ತಾಳೆ. ಬೆಳಗಾಗಲೆದ್ದು ಸಂತೋಷದಿಂದ ತನ್ನ ಹೆಂಡತಿಯನ್ನು ಕರೆದು ಈ ವಿಷಯವನ್ನು ತಿಳಿಸುತ್ತಾನೆ. ಸೊಸೆಯನ್ನು ಕರೆದು, ನಿನ್ನ ತಂದೆ ತಾಯಿ ನಿನ್ನನ್ನು ಕರೆ ಕಳುಹಿದ್ದಾರೆ ಎಂದು ಚಂದವಾಗಿ ಅವಳಿಗೆ ಹೇಳಲು, ಅವಳು ನಾನು ಹೋಗಿ ಬರುವೆ ಎಂದು ನಂದಿಯನ್ನು ಏರಿಕೊಂಡು ತವರು ಮನೆಗೆ ಹೊರಟೇ ಹೋಗುತ್ತಾಳೆ. ಈ ಪತಿವ್ರತೆಯು ತಂದೆಯ ಮನೆಗೆ ಬಂದು ಶ್ರೀಹರಿಯ ದಯದಿಂದ ಆನಂದವಾಗಿ ಇರುತ್ತಾಳೆ. ಇತ್ತ ಕಡೆಗೆ ಅವಳ ಅತ್ತೆ ಮೊಮ್ಮಗನನ್ನು ಮುದ್ದಿಸಿ ತೈಲವನ್ನು ಹಚ್ಚಿ ಪ್ರೀತಿಯಿಂದ ಅಭ್ಯಂಜನ ಸ್ನಾನ ಮಾಡಿಸುತ್ತಾಳೆ. ಮುತ್ತಿನ ಅಂಗಿ, ಟೊಪ್ಪಿಗೆಯನ್ನು ಹಾಕಿ ಕಾಲಿಗೆ ಕಿರುಗೆಜ್ಜೆ, ಕಾಲಕಡಗ, ರುಳಿಪಾಡಗ, ಕೈಗೆ ಗುಂಡು, ಬಿಂದುಲಿ, ಹಣೆಗೆ ತಿಲಕವನ್ನು ಇಡುತ್ತಾಳೆ. ಚಂದದ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿ ಕೆರೆಯೊಳಗೆ ಆ ತೊಟ್ಟಿಲನ್ನು ತಂದು ಇಡುತ್ತಾರೆ. ಗಂಗೆಯ ಪೂಜೆ ಮಾಡಿ ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯ ತೋರಿಸಿ ಆ ತೊಟ್ಟಿಲನ್ನು ಕೆರೆಯೊಳಗೆ ಬಿಡುತ್ತಾರೆ. ಬಿಟ್ಟ ತಕ್ಷಣ ಕೆರೆ ತುಂಬಿತು. ಶೆಟ್ಟಿಗೆ ಬಹಳ ಆಶ್ಚರ್ಯವಾಗುತ್ತದೆ. ಸೊಸೆ ನಂದಿಯನೇರಿ ಸಡಗರದಿಂದ ಬಂದು ಅತ್ತೆ ಮಾವನ ಚರಣಕ್ಕೆ ಎರಗುತ್ತಾಳೆ. ಬರುವಾಗ ತಾಯಿ ಮನೆಯಿಂದ ಬುತ್ತಿಯನ್ನು ಕಟ್ಟಿಕೊಂಡು ಬಂದಿರುತ್ತಾಳೆ. ಅಂದರೆ ಊಟದ ಪದಾರ್ಥಗಳನ್ನು ಕಟ್ಟಿಕೊಂಡು ಬಂದಿರುತ್ತಾಳೆ. ಕಂದೆಯಲ್ಲಿ ಅವನಿಗೆ ಊಟ ಮಾಡಿಸುವೆ ಅಂತ ಅತ್ತೆ ಮಾವನಿಗೆ ಕೇಳಲು, ಇಲ್ಲಿಯೇ ಎಲ್ಲೋ ಚೆಂಡು ಬುಗುರಿ ಆಡಲು, ಚಿಣ್ಣಿಕೋಲು ಆಡಲು ಮಕ್ಕಳ ಸಂಗಡ ಹೋಗಿದ್ದಾನೆ ಅಂತ ಹೇಳ್ತಾರೆ. ಮನೆಯ ಬಾಗಿಲಲ್ಲಿ ನಿಂತು ಸಿರಿಯಾಳ ಸಿರಿಯಾಳ ಅಂತ ಕೂಗಿದಾಗ ತಕ್ಷಣ ಗೆಜ್ಜೆ ಘಲ್ ಘಲ್ ಶಬ್ದ ಮಾಡುತ್ತಾ ಕೆರೆಯೊಳಗಿಂದ ಬಂದು ತಾಯಿ ಮುಂದೆ ನಿಲ್ಲುತ್ತಾನೆ ಮಗನು. ಕಂದನನ್ನು ಸಂಭ್ರಮದಿಂದ ಎತ್ತಿಕೊಂಡು
ಇಂದಿರೇಶನ ಕೂಸು ಇದು. ಈಶನ ದಯದಿಂದ ನನಗೆ ಪಾಲಿಸಿದ್ದಾನೆ. ಸೃಷ್ಟಿಯೊಳಗೆ ಈ ಪೂಜೆಯನ್ನು ಮಾಡಿ ಈ ಕಥೆಯನ್ನು ಹೇಳಿದವರಿಗೆ ಹಾಗೂ ಕೇಳಿದವರಿಗೆ ಮುತ್ತೈದೆತನವನ್ನು ಹಾಗೂ ಪುತ್ರ ಸಂತಾನವಾದ ಭಾಗ್ಯವನ್ನು ಶ್ರೀಹರಿ ಕೊಟ್ಟು ರಕ್ಷಿಸುತ್ತಾನೆ ಅಂತ ಹೇಳ್ತಾರೆ. ಈ ಕಥೆಯ ಹಾಡು ಕೂಡ ಇದೆ, ಇದರ ಜೊತೆಗೆ ಹಾಕಿದ್ದೇನೆ. ಯಾರಿಗೆ ಯಾವುದು ಇಷ್ಟವೋ ಅದನ್ನು ಹೇಳಬಹುದು, ಕೇಳಬಹುದು. ಪೂಜೆ ಮಾಡಿ ಈ ಸಿರಿಯಾಳನ ಕಥೆಯನ್ನು ಹಾಡನ್ನು ಹೇಳಿ. ಇರುತ್ತಿರಲೊಂದು ಪಟ್ಟಣದೋಳು ಸಿರಿಯಾಳನೆಂಬೋ ನಾಮದಲ್ಲಿ, ವರಸತಿ ಸೊಸೆ ಮೊಮ್ಮಗ ಸಹಿತ ಹರುಷದಿಂದಿದ್ದರು ಹರಿದಯದಿ. ಅತ್ತೆ ಮಾವನ ಸೇವೆ ಮತ್ತೆ ಭಕುತಿಯಲಿ, ಪತಿಯ ಸೇವೆಯ ಮಾಡಿ ಹರುಷದಲ್ಲಿ, ಪತಿವ್ರತೆ ಎನಿಸಿಕೊಂಡಿಹಳು ಭೂಲೋಕದಲ್ಲಿ, ಭಾಮೇತ ಮಾತೆ ಎನಿಸಿಕೊಂಡಿಹಳು. ಇರುತ್ತಿರಲಾಗ ಸಿರಿಯಾಳನು ಒಂದು ಕೆರೆಯ ಕಟ್ಟಿಸಿದನು ಹರುಷದಲ್ಲಿ, ಕ್ಷಣ ಹೊತ್ತಾದರೂ ನಿಲ್ಲೋಳು ಗಂಗೆಯು, ಇದಕ್ಕೇನು ಪರಿಹಾರ ಗತಿ ಎಂದು ಚಿಂತಿಸಿದನು. ಚಿಂತೆಲಿ ಮಲಗಿರೆ ಮಂಚದ ಮೇಲೆ, ಕನಸಿನಲ್ಲಿ ಗಂಗೆ ಹೇಳಿದಳು, ಕನಕ ಪ್ರತಿಮೆಯಂತೊಳೆವ ಮೊಮ್ಮಗನ ಕೊಡು ನಾನೀ ಕ್ಷಣ ಬರುವೆನೆಂದು. ಅಂದ ಮಾತನು ಕೇಳಿ ಸಂತೋಷದಿಂದಲಿ ಹೆಂಡತಿಯೊಡನೆ ತಾನು ಹೇಳಿದನು, ತಂದೆ ತಾಯಿಗಳು ಕರೆಸಿದರೆನುತ ಚಂದದಿ ಸೊಸೆಯ ಮುಂದೆ ಹೇಳಿದರು. ಇಂದು ನಾ ಹೋಗಿ ಬರುವೆನೆನುತ್ತಲೇ ನಂದಿಯ ನೇರಿಕೊಂಡಳೆ ತಾ ಬೇಗ, ಬಂದಳೆ ಪತಿವ್ರತೆ ತಂದೆಯ ಮಂದಿರದಿ, ಆನಂದದಿಂದಿದ್ದಳು ಹರಿದಯದಿ. ಅತ್ತೆ ಸಡಗರದಿ ಬಾಲನ ಮುದ್ದಿಸಿ, ಕರ್ಪೂರ ತೈಲವ ಪುತ್ರನಿಗೆ ಹಚ್ಚಿ, ಹರಸುತ್ತಲಿ ಅರ್ಥಿಲಿ ಬಿಸಿ ನೀರೆರೆದು ಬಾಲಕಗೆ ಮುತ್ತಿನಂಗಿ ಟೋಪಿಯನ್ನಾಕಿದಳು. ಅಂದಿಗೆ ಕಿರುಗೆಜ್ಜೆ ಚಂದದರುಳಿಯು, ಕಾಲ ಕಡಗ ಪಾಡಗವಿಟ್ಟು, ಮುಂದೆಲೆ ಹೂವು ಅರಳೆಲೆ ಅಸುಳಿವು, ಗುಂಡು ಚಂದುಳಿ ತಿಲಕ ಬಾಲಕನಿಗಿಟ್ಟು. ಚಂದದ ತೊಟ್ಟಿಲಲ್ಲಿ ಮಲಗಿಸಿ ಕಂದನ ತಂದಿಟ್ಟರೆ ಕೆರೆಯೊಳಗಾಗ, ಗಂಗೆ ಪೂಜೆಯ ಮಾಡಿ ತೆಂಗಿನ ಕಾಯೊಡೆದು ಕೈ ಬಿಟ್ಟರು ಕೆರೆಯೊಳಗಾಗ. ಬಿಟ್ಟ ತಕ್ಷಣದಲ್ಲಿ ಭರ್ತಿಯಾಯಿತು ಕೆರೆ, ಶೆಟ್ಟಿಯ ಮನದೊಳಗಾಶ್ಚರ್ಯದಿ, ಎತ್ತ ನೇರಿಕೊಂಡು ಅರ್ಥಿಲಿ ಬಂದಳೆ, ಅತ್ತೆ ಮಾವನ ಚರಣಕ್ಕೆ ಎರಗಿದಳು. ತಂದ ಬುತ್ತಿಯನು ಕಂದ ಗುಣಿಸುವೆನು, ಕಂದ ನೆಲ್ಲೋಗ್ಯಾನೆನಲು, ಚಂಡು ಬುಗುರಿ ಚಿನ್ನಿಯ ನಾಡುತ್ತ ಕಂದರ ಕೂಡೆ ಹೋಗ್ಯಾನೆನಲು. ಬಾಗಿಲೊಳಗೆ ನಿಂದು ಭಾಮೇತ ಬೇಗದಿ ಸಿರಿಯಾಳನೆಂದು ಕೂಗುತ್ತಿರೆ, ಕಾಲಲಂದುಗೆ ಗೆಜ್ಜೆ ಗಲ್ಲು ಗಲ್ಲೆನುತ ಬಂದನೆ ಕೆರೆಯೊಳಗಿನಿಂದ. ಬಂದ ಕಂದನ ಎತ್ತಿ ಸಂಭ್ರಮದಿಂದಲಿ ಮಂದಿಯೊಳಗೆ ಕರೆತಂದಳಾಗ, ಇಂದಿರೇಶನ ಕೂಸು ಈಶನ ದಯದಿ ಇಂದು ನಮಗೆ ಪಾಲಿಸಿತಾಗ. ಸೃಷ್ಟಿಯೊಳಗೆ ಸಿರಿಯಾಳನ ಕಥೆಯ ಭಕ್ತಿಯಿಂದ ಹೇಳಿ ಕೇಳಿದ ಜನರಿಗೆ, ಮುತ್ತೈದೆತನವು ಪುತ್ರ ಸಂತಾನವು ಕೊಟ್ಟು ರಕ್ಷಿಸುವ ಶ್ರೀಹರಿ ತಾನು. ಮುತ್ತೈದೆತನವು ಪುತ್ರ ಸಂತಾನವು ಕೊಟ್ಟು ರಕ್ಷಿಸುವ ಶ್ರೀಹರಿ ತಾನು. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.